ಆರ್ಯವರ್ಧನ ಚೇಷ್ಟೆ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಏನು ಲೈಂಗಿಕ ಕಿರುಕುಳ ಆರೋಪಕ್ಕೆ ಏನು ಹೇಳ್ತೀರಿ ಅಂತ ನಾವು ಸ್ವತಃ ಆರ್ಯವರ್ಧನ್ ಅವರನ್ನೇ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ವಿ. ಅವರಿಗೆ ಕರೆಯನ್ನ ಕೂಡ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರ PA ಮತ್ತೆ ಸಹೋದರ ಹೇಳುವಂಥದ್ದಿಷ್ಟೇ, ಇದು ನಮಗೆ ಗೊತ್ತಿಲ್ಲ, ಹಾಗೆ ಆರ್ಯವರ್ಧನ್ ಈಗ ಊರಲ್ಲಿ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂಥದ್ದು. ಇದು ಸೂಚಿಸುತ್ತೆ ಆರ್ಯವರ್ಧನ ಈ ಪ್ರಕರಣದಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇರುವಂಥದ್ದು. ಮೇಡಮ್, ನೀವು ಹೇಳಿದ್ರಿ ಯಾವ ರೀತಿ ಆಯ್ತು ಈ ಘಟನೆ, ಯಾವ ರೀತಿ ನೀವು ಕಿರುಕುಳಕ್ಕೆ ಒಳಗಾದ್ರಿ ಅಂತ. ಮುಂದೇನು ಮೇಡಮ್, ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ, ಹೇಗೆ? ಇಲ್ಲ ಮೇಡಮ್, ಈ ಘಟನೆ ನಡೆದ ಮೇಲೆ ನಮ್ಗೆ ತುಂಬ ಶಾಕು. ಇದೆಲ್ಲ ಹೇಳಿದೆ ನನ್ನ ಗಂಡಗೆ. ಹೇಳಿದ ತಕ್ಷಣ ನೀನು ಅಲ್ಲೇ ಯಾಕೆ ಹೇಳಿಲ್ಲ, ಅಲ್ಲಿ ಹೇಳಿದ್ರು ಎಲ್ಲ ಜನ ಸೇರಿಕೊಂಡು ಅವ್ನು ಒದ್ದು ಸಾಯಿಸ್ಬಿಡ್ತಿದ್ರು, ಅಂಥದ್ದು ನೀನು ಯಾಕೆ ಹೇಳಿಲ್ಲ? ನಾನು ತುಂಬ ಭಯ ಆಯಿತು ಅವಾಗ. ಅಸಲು ನಾನು ಅದೊಂದು ಶಾಕು, ಅದಕ್ಕಾಗಿ ನನಗೆ ಮಾತನಾಡೋಕ್ಕೆ ಬರ್ತಾ ಇಲ್ಲ, ಅದಕ್ಕಾಗಿ ಶಾಕ್ ಆಗಿ ನಾನು ಏನು ಹೇಳಿಲ್ಲ ಅಂತ ಹೇಳಿದೆ. ಆಮೇಲೆ ನೀವಾಗ ಹೋಗೋಣ ನಡಿ ಅಂತ ಕರ್ಕೊಂಡು ಹೋದ್ರು. ಸುಮಾರು 6:37ಗೆ ಅವರು ಆಫೀಸ್ ಹತ್ರ ಸಿಕ್ಕರು. ಅಲ್ಲಿ ಹೋಗಿ ನನ್ನ ಗಂಡ ಕೇಳ್ದ, ನೀವು ಯಾಕೆ ಸರ್ ಈ ಥರ ಅವ್ರ ಹತ್ರ ನಡ್ಕೊಂಡಿದ್ದೀರಿ, ನೀವು ಕ್ಷಮಾಪಣೆ ಕೇಳಿ ಅಂದರೆ, ನನಗೆ ಏನೂ ಮಾಡಿಲ್ಲ, ನನಗೇನೂ ತಪ್ಪಿಲ್ಲ, ನಾನು ಸುಮ್ಮನೆ ಏನೋ ಅವ್ರ ಕೈ ರೇಖೆ ನೋಡ್ಕೊತ ಇದ್ದೆ, ನಾನು ಏನೂ ಇಲ್ಲ ಅಂತ ಈ ಥರ ಮಾತಾಡಿಸ್ಬಿಟ್ರು. ಆಮೇಲೆ ಅಲ್ಲಿ ನಾವು ಜಗಳ ಮಾಡ್ತೀವಂತ ನಡೀರಿ ಮನೆಗೆ ಅಂತ ಕರ್ಕೊಂಡು ಹೋದ್ರು. ಸೊ ಅವತ್ತು ನೈಟ್ ನಾವಲ್ಲೇ ಅವರು ಗೇಟ್ ಹತ್ರ, ಅವ್ರ ಮನೆ ಗೇಟ್ ಮುಂದ್ಗಡೆನೆ ನಾವಲ್ಲೇ ಹೇಳಿದ್ವಿ, ಸರ್ ನೀವು ಇಲ್ಲ ನಾವು ಹೋಗ್ತೀವಿ, ನೀವು ಫಸ್ಟ್ ಏನು ಹೇಳಿ ನೀವು ಈ ಥರ ನಡ್ಕೊಂಡಿದ್ದು ಅಂತಾರೆ. ಇಲ್ಲ ನಾನು ಏನೂ ಇಲ್ಲ, ಇವಳು ನನ್ನ ತಂಗಿ ಥರ, ಇವ್ನು ನನ್ನ ತಮ್ಮನ ಥರ ಅಂತಂದು ಹೇಳಿ ನನ್ನ ಗಂಡನಿಗೆ, ನೋಡಿ ಸರ್ ನೀವು ನಮ್ಮ ತಮ್ಮನ ಥರನೇ ನೋಡ್ಕೊತೀನಿ, ನಿಮಗೆ ಇಲ್ಲೇ ಪೆಟ್ರೋಲ್ ಬಂಕ್ ಮಾಡಿಕೊಡ್ತೀನಿ, ಇಲ್ಲೇ ಮನೆ ಮಾಡಿಕೊಡ್ತೀನಿ ಪ್ರಯತ್ನ ಮಾಡಿದ್ರು. ದುಡ್ಡು ಆಸೆ ತೋರಿಸಿದ್ರು. ಒಂದು 30 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ದುಡ್ಡು ಕೊಡ್ತೀನಿ, ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಹೌದೌದು, 30 ಲಕ್ಷ ದುಡ್ಡು ಕೊಡ್ತೀವಿ, ನಿಮ್ಗೆ ಏನೇ ಇದ್ರೂ ಎಲ್ಲ ನೋಡ್ಕೊಳ್ಳಿ, ನಿಮ್ಗೆ ನಾನೇ ಎಲ್ಲ ನಿಮ್ಗೆ ಎಲ್ಲ ಮಾಡಿಸ್ತೀನಿ, ಸ್ಟುಡಿಯೋದಲ್ಲಿ ಬೇಕಾದ್ರೂ ಕೂಡಿಸ್ತೀನಿ ಅಂತ ಅವರು ಹೇಳಿದ್ರು. ಬಟ್ ಅವೆಲ್ಲ ಕೇಳಿಸ್ಕೊಳ್ಳೋ ವಿಚಾರದಲ್ಲಿ ನಾವಿಲ್ಲ. ಅದು ನಮಗೆ ತುಂಬಾ ಈ ಲೈಫಲ್ಲಿ ತುಂಬಾ ಇಂಥ ಘಟನೆ ನಡೆದ್ಮೇಲೆ ಅದು ನಾವು ಶಾಕ್ ಆಗಿ ನಾವು ಏನು ಮಾತನಾಡ್ಲಾರ್ದೆ ಅವ್ನು ಕೂಡ ಜಗಳಾಡಿ ಬಂದ್ಬಿಟ್ವಿ. ನಾವು ಮನೆಗೆ ಹೊರಡಿದ್ಮೇಲೆ ನಮ್ಮ ಆಪ್ತರು ನೆಕ್ಸ್ಟ್ ಟೈಮ್ ತೀರ್ಕೊಂಡು ಹೋದ್ರು, ಒಂದು 2-3 ಡೇಸ್ ಆದ ನಂತರ. ಸೊ ಆ ಶಾಕಲ್ಲಿ ಇದ್ವಿ ನಾವು. ಆ ಶಾಕಲ್ಲಿ ನಾವು ನಮ್ಮ ಕುಟುಂಬದವ್ರು ಇದ್ವಿ. ಅದಕ್ಕೆ ನೆಕ್ಸ್ಟ್ ಅವ್ರ ಬಗ್ಗೆ ನಾವು ರಿಯಾಕ್ಷನ್ ತಗೊಳ್ಳಿಲ್ಲ. ಆಮೇಲೆ ನಮ್ಮ ತಂದೆ ತಾಯಿಗೆ ಎಲ್ಲ ಕುಂತ್ಕೊಂಡು ಹೇಳಿದೆ ಈ ಥರ ಅಂತ. ಅವರು ತುಂಬ ನೊಂದ್ಕೊಂಡ್ರು ಈ ಥರ ನಡೆದಿದೆ ಅಂತ. ಆಮೇಲೆ ಎಲ್ಲರೂ ಕರ್ಕೊಂಡು ಬಂದು ಅವ್ರ ಆಫೀಸಲ್ಲಿ ಮುಗಿಸಿದೆ. ಈಗ ನೀವು ಕಂಪ್ಲೇಂಟ್ ಕೊಡೋ ಅಂತ ಇದೀರಿ, ಈಗ ನೆಕ್ಸ್ಟ್ ಕಂಪ್ಲೇಂಟ್ ಕೊಡ್ತೀವಿ. ಹೌದು. ಸೊ ಏನ್ ನಿಮ್ಗೆ ನ್ಯಾಯ ಅಂದ್ರೆ ಯಾವ ರೀತಿ ನ್ಯಾಯ ಬೇಕು ಅಂತ? ಯಾವ ರೀತಿ ನ್ಯಾಯ ಅಂದ್ರೆ, ನಮ್ಮ ತಂದೆ ತಾಯಿ ಎಲ್ಲ ಬೇಯ್ದ ನಂತರ ನೆಕ್ಸ್ಟ್ ಟೈಮ್ ಹೋದಾಗ, ಸರಿ ನಿಮ್ಗೆ ಸಮಾಧಾನ ಹೇಳ್ತೀನಂತ, ನೆಕ್ಸ್ಟ್ ಟೈಮ್ ಬನ್ನಿ ಸಮಾಧಾನ ಹೇಳ್ತೀನಂತ ಹೇಳಿ, ನೆಕ್ಸ್ಟ್ ಟೈಮ್ ಸಮಾಧಾನ ಹೇಳಿ ಅಂದ್ರೆ, ನಮ್ಮ ತಾಯಿ ಕುಂತ್ಕೊಂಡಿದ್ದು ಚೇರು ಕಾಲಿದ್ದ ಒದ್ದ ಮೇಡಮ್. ನಮ್ಮ ತಾಯಿಯವ್ರ ಗಲಾಟೆ ಕೂಡ ಆಯ್ತು. ಹೌದು, ಒಬ್ಬ ಹೆಣ್ಮಗ್ಳು ಕುಂತ್ಕೊಂಡಿದ್ದು ಚೇರು ಹೊಡೆದು ನನ್ನ ಗಂಡನ ಮೈ ಮೇಲೆ ನನ್ನ ಗಂಡನ ಹೊಡೆದ್ರು. ಎಲ್ಲರೂ ಅವರು ಸ್ಟಾಫ್ ಅವ್ರು ಅಲ್ಲೇ ಇದ್ರು, ಅವರು ಸ್ಟಾಫ್ ಅವರೇ ಸಾಕ್ಷಿ. ಎಲ್ಲರೂ ನನ್ನ ಗಂಡ ಸೇರಿ ಅವನು ನನ್ನ ಗಂಡನ ಹೊಡೆದು ಬಿಟ್ಟ. ಹೊಡೆದ ತಕ್ಷಣ ಇದಕ್ಕೆ ಈಗ ಏನೆಲ್ಲ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಬೇಕು, ನಂಗೆ ಕ್ಷಮಾಪಣೆ ಬೇಕು. ಇಷ್ಟೆಲ್ಲ ನನ್ನ ಲೈಫ್ ಎಲ್ಲ ಹಾಳಾಗಿದೆ. ಜೊತೆಗೆ ಇಂತಹ ಒಂದು ಪರಿಸ್ಥಿತಿ ಇನ್ನೊಬ್ಬ ಹೆಣ್ಮಗಳಿಗೆ ಬರಬಾರ್ದು ಅನ್ನೋದು ಕೂಡ ಮುಖ್ಯ ಆಗಿದೆ. ಯಾಕೆ ಅಂದ್ರೆ, ಎಸ್ ಮೇಡಮ್, ಥ್ಯಾಂಕ್ ಯು. ನಾನು ಇಲ್ಲಿಗೆ ಚರ್ಚೆನ ಮುಗಿಸ್ಬೇಕಾಗಿದೆ. ನಮ್ಮ ಜೊತೆ ಮಾತನಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಈ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ ಮೋಸ ಮಾಡಿರುವಂಥದ್ದು ಅನ್ನೋದು. ಇನ್ನೊಬ್ಬ ಮಹಿಳೆಗೆ ಮೋಸ ಆಗಬಾರ್ದು ಅಂತ ಮಹಿಳೆ ಅಪೇಕ್ಷೆನ ಪಡ್ತಾ ಇರುವಂಥದ್ದು. ಜೊತೆಗೆ ತಮಗೆ ಆದಂತಹ ಏನು ಅನ್ಯಾಯ ಇದೆ ಅದಕ್ಕೆ ನ್ಯಾಯ ಬೇಕು ಅನ್ನೋದು ಕೂಡ ಅವರ ಒಂದು ಕೋರಿಕೆ ಆಗಿದೆ. ಅಷ್ಟೇ ಅಲ್ಲ, ಇನ್ನೊಬ್ಬ ಮಹಿಳೆ ಈ ರೀತಿ ಮೋಸ ಹೋಗಬಾರ್ದು ಅನ್ನೋದು ನಮ್ಮ ಆಶಯ ಕೂಡ ಇದೆ. ಈ ಹೊತ್ತಿನ ವಿಶೇಷ. ನಮಸ್ಕಾರ.